ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಕಮ್ಮಿ ಗ್ರಾಮಿಂದ ಹಿಡಿದು ಜಾಸ್ತಿ ಗ್ರಾಮ್ವರೆಗೆ ಬಳೆ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಈ ಬಳೆ ಬಂದು ನಿಮಗೆ 10 ಗ್ರಾಮಿಂದ ಹಿಡಿದು 12 ಗ್ರಾಮಲ್ಲೇ ಆಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಇದು ವ್ಯಾಕ್ಸ್ ಗುಂಡು ಅಂತಾರಲ್ವ, ಆ ರೀತಿ ಒಂದು ಅಡಿಗೆ ಸರ ಮಾಡ್ತಾರಲ್ಲ ಅದೇ ಥರ ಡಿಸೈನಲ್ಲಿ ಮಾಡಿರೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅಲ್ವಾ ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ನೀವು ಇದನ್ನೇನಾದ್ರು ಮಾಡಿಸ್ಕೊತೀವಿ ಅಂದರೆ ಇದು ತುಂಬ ಕಮ್ಮಿ ಗ್ರಾಮಲ್ಲೇ ಇಷ್ಟು ದಪ್ಪ ಬಳೆ ಆಗುತ್ತೆ. ಬಟ್ ನೀವು ಅದನ್ನು ವಾಪಸ್ ಕೊಡ್ತೀವಿ ಅನ್ನುವಾಗ ಸ್ವಲ್ಪ ನಿಮಗೆ ಅದನ್ನು ತೊಗೋವಾಗ ತುಂಬ ಕಮ್ಮಿಗೆ ತೊಗೋತಾರೆ ಅನ್ನೋದು ಬಿಟ್ಟರೆ ಇನ್ನೇನು ಬೇರೆ ಪ್ರಾಬ್ಲಮ್ ಆಗೋದಿಲ್ಲ. ಏಕೆಂದರೆ ಕೆಲವೊಬ್ಬರು ವ್ಯಾಕ್ಸ್ ಗುಂಡು ಬೇಡ, ನಮಗೆ ಆ್ಯಂಟಿಕ್ ಗುಂಡೇ ಅಷ್ಟು ಗ್ರಾಮಲ್ಲಿ ಮಾಡಿಕೊಡಿ ಅಂತ ಹೇಳಿ ಹೋಗಿದ್ರಂತೆ. ಬಟ್ ಆ ಥರ ಎಲ್ಲ ಕೇಳಿಬಿಡಿ, ಏಕೆಂದರೆ ಅದು ಯಾವುದಾಗುತ್ತೋ ಅದೇ ಥರನೇ ತಾನೇ ಮಾಡೋಕ್ಕಾಗೋದು. ಹಾಗೆ ನೋಡಿ, ಇದು ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಬ್ಯಾಂಗಲ್ಸ್ ಇದೆ. ಅಂದರೆ ನೀವು ಒಂದನ್ನು ಮಾಡಿಸ್ಕೊತೀವಿ ಅಂದರೆ 10 ಗ್ರಾಮಲ್ಲೇ ಆಗುತ್ತೆ. ಹಾಗೆ ನಾಲ್ಕು ಥರನೂ ಕೂಡ, ಅಂದರೆ 4 ಬಳೆ ಮಾಡಿಸ್ಕೊತೀವಿ ಅನ್ನೋರು ಕೂಡ 50 ಗ್ರಾಮಲ್ಲಿ 4 ಬಳೆನ ಮಾಡಿಸ್ಕೋಬೋದು. ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ಗಳಿವೆ. ಅಂದರೆ ನಿಮಗೆ ಕಮ್ಮಿ ಗ್ರಾಮಲ್ಲೂ ಕೂಡ ಸಿಗುತ್ತೆ, ಜಾಸ್ತಿ ಗ್ರಾಮಲ್ಲೂ ಕೂಡ ಸಿಗುತ್ತೆ. ನಿಮಗೆ ತುಂಬ ಬಾಳಿಕೆ ಬರಬೇಕು ಅಂದರೆ ನೀವು ಜಾಸ್ತಿ ಗ್ರಾಮಲ್ಲಿ ತೊಗೋಬೇಕು. ಹಾಗೆ ಇದು ನೋಡಿ, ನಿಮಗೆ 20 ಗ್ರಾಮ್ಗೆ 2 ಬಳೆ ಆಗುತ್ತೆ. ಹಾಗೆ 18 ಗ್ರಾಮಲ್ಲೂ ಕೂಡ 2 ಬಳೆ ಮಾಡಿಕೊಡ್ತಾರೆ ಈ ಥರ ಡಿಸೈನಲ್ಲಿ. ನಿಮ್ಗೆ ಈ ಥರ ಬಳೆ ಏನಾದರೂ ಬೇಕು ಅಂದರೆ ನೀವು 4 ಬಳೆ ಮಾಡಿಸ್ಕೊತೀವಿ ಅಂದರೆ 50 ಗ್ರಾಮು ಅಥವಾ 40 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. ಹಾಗೆ ಈ ಥರ ಡಿಸೈನ್ ಏನಾದರೂ ಬೇಕು ಅಂದರೆ ನೋಡಿ, ನಿಮಗೆ 18 ಗ್ರಾಮ್ಗೆ 2 ಬಳೆ ಆಗುತ್ತೆ. ನನ್ನ ಹತ್ರ ಒಂದು ಬಳೆ ಇದೆ ಇದೇ ಥರ ಸೇಮ್, ಅದು ಕೂಡ 18 ಗ್ರಾಮ್ಗೆ 2 ಬಳೆ ಆಗಿದೆ. ಇಲ್ಲಾಂದರೆ ನೀವು 20 ಗ್ರಾಮಲ್ಲಿ 2 ಬಳೆ ಮಾಡಿಸ್ಕೊತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಂದರೆ ನೀವು ಈ ಗ್ರಾಮಲ್ಲಿ ಇಷ್ಟು ಗ್ರಾಮಲ್ಲಿ ಈ ಥರ ಬಳೆ ಆಗುತ್ತಾ ಅಂತ ಫಸ್ಟು ಕನ್ಫರ್ಮ್ ಮಾಡಿಕೊಂಡು ನೀವು ಮಾಡಿಸ್ಕೊಳ್ಳಿ. ಅಂದರೆ ಕಮ್ಮಿ ಗ್ರಾಮಲ್ಲೂ ಕೂಡ ಅಲ್ಲಿ ಸಿಗುತ್ತೆ. ನಾನು ಆಲ್ರೆಡಿ ಇವಾಗ ಫಸ್ಟೇ ತೋರಿಸ್ದೆ ಅಲ್ವಾ, ಅದು ನಿಮಗೆ 10 ಗ್ರಾಮಲ್ಲೂ ಕೂಡ ಆಗುತ್ತೆ, 12 ಗ್ರಾಮಲ್ಲೂ ಕೂಡ 2 ಬಳೆ ಬರುತ್ತೆ. ನೋಡೋಕ್ಕೆ ಎಷ್ಟು ದಪ್ಪನೇ ಇದೆ ನೋಡಿ. ಬಟ್ ಅದರಲ್ಲಿ ವ್ಯಾಕ್ಸು ಅಂದರೆ ವ್ಯಾಕ್ಸ್ ಮಣಿಗಳು ಅಂತ ಹೇಳಿದ್ರೆ ಅದರಲ್ಲಿ ಒಳಗಡೆ ಅಂದರೆ ಅರುಬು ಅಂತ ಏನೋ ಹೇಳ್ತಾರಲ್ವ, ಅದನ್ನು ತುಂಬಿರ್ತಾರೆ. ಅದರಿಂದ ಮೇಲ್ಗಡೆ ಕೋಟಿಂಗ್ ಮಾತ್ರ ಗೋಲ್ಡ್ ಇರೋದ್ರಿಂದ ನಿಮಗೆ ಅದು ತುಂಬ ಜಾಸ್ತಿ ಗ್ರಾಮ್ ಅಂತ ಕಾಣಿಸುತ್ತೆ ಅಷ್ಟೇ. ಬಟ್ ಅದು ಅಷ್ಟೊಂದು ಗ್ರಾಮ್ ಇರೋದಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ನೋಡಿ, ಈ ಥರ ಬಳೆನ ನೀವು 20 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ. ಹಾಗೆ ನೀವೇನಾದರೂ ಒಂದು ಸ್ವಲ್ಪ ಕಷ್ಟ ಅನ್ನೋ ಟೈಮಲ್ಲಿ ಅದನ್ನು ಹಣ ಇಟ್ಕೋತೀವಿ ಅಂದರೂ ಕೂಡ ಒಳ್ಳೆ ಅಮೌಂಟೇ ಸಿಗುತ್ತೆ. ನೀವು ಈ ಥರ ಏನಾದರೂ ಮಾಡಿಸ್ಕೊಳ್ಳಿ ಅಂದರೆ 20 ಗ್ರಾಮ್ಗೆ 1 ಬಳೆ ಅಥವಾ 2 ಬಳೆ ಈ ಥರನ ಕೂಡ ಮಾಡಿಸ್ಕೋಬೋದು. 18 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ಇವಾಗ ಕಾಸಿನ ಸರ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ, ಅದೇ ಥರನೇ ಬಳೆನೂ ಕೂಡ ಬಂದಿದೆ. ಅದು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನೀವು ಅದನ್ನು ಕೂಡ ಮಾಡಿಸ್ಕೋಬೋದು. ಒಂದೇ ಒಂದು ಸಿಂಗಲ್ ಬಳೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು. ನೀವು ಅದನ್ನು ಕಮ್ಮಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ಜಾಸ್ತಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ಈ ಬಳೆ ನೋಡಿ, ನಿಮಗೆ 50 ಗ್ರಾಮಲ್ಲಿ ಒಂದು 4 ಬಳೆ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ. ನೀವು ಡೈಲಿ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಈ ಬಳೆನ ನೋಡಿ 29 ಗ್ರಾಮಲ್ಲಿ ಮಾಡಿದ್ದಾರೆ. 26 ಗ್ರಾಮಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಸಿಂಗಲ್ ಬೇಕಂದ್ರೂ ಮಾಡಿಸ್ಕೋಬೋದು, ಹಾಗೆ ಡಬಲ್ ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಈ ರೀತಿ ನೀವು ಒಂದು 20 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಬಾಳಿಕೆ ಚೆನ್ನಾಗಿ ಬರುತ್ತೆ. ಅಂದರೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಚಿನ್ನನೇ ಇರುತ್ತೆ. ನೋಡಿ, ಈ ರೀತಿ ನೀವು ಜೋಡಿ ಬಳೆನ ಈ ರೀತಿಯೂ ಕೂಡ ಮಾಡಿಸ್ಕೋಬೋದು. ಅವ್ರ ಹತ್ರ ತುಂಬ ಒಳ್ಳೆ ಡಿಸೈನ್ಸ್ ಇದೆ. ನಾನು ಡೈಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ ಅವ್ರ ಅಂಗಡಿಲಿ ಯಾವ್ಯಾವ್ದು ಹೊಸ ಕಲೆಕ್ಷನ್ಸ್ ಬರುತ್ತೆ ಅದನ್ನು. ಹಾಗೆ ನೀವು ಈ ರೀತಿ ಬ್ಯಾಸ್ಲೈಟ್ ಕೂಡ ಮಾಡಿಸ್ಕೋಬೋದು. ನೋಡಿ, ಇವಾಗ ಎಲ್ಲ ಕೂಡ ಟ್ರೆಂಡ್ ಆಗಿಬಿಟ್ಟಿದೆ. ನಿಮಗೆ ಇದನ್ನು ಮಿನಿಮಮ್ ಅಂದರೆ 5 ಗ್ರಾಮಲ್ಲೇ ಮಾಡಿಕೊಡ್ತಾರೆ. ಅಂದರೆ 6 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ಡೈಲಿ ವೇರ್ಗೆ ಕೂಡ ಹಾಕೋಬೋದು. ಹಾಗೆ ದೊಡ್ಡವ್ರಿಗೆ ಅಂತ ಏನಿಲ್ಲ, ಚಿಕ್ಕವ್ರಿಗೂ ಕೂಡ, ಅಂದರೆ ಚಿಕ್ಕ ಮಗುಗೂ ಕೂಡ ಬ್ಯಾಸ್ಲೈಟ್ಗಳಿದೆ ಇವ್ರ ಹತ್ರ. ತುಂಬ ಒಳ್ಳೆ ಡಿಸೈನ್ಸ್ ಇದೆ. ಅದು ನಿಮಗೆ 5 ಗ್ರಾಮಲ್ಲಿ ಬೇಕಾ ಮಾಡಿಕೊಡ್ತಾರೆ. ಹಾಗೆ ಮಕ್ಕಳಿಗೆ ಚಿನ್ನದ ಬಳೆ ಬೇಕು ಅಂದರೂ ಕೂಡ 8 ಗ್ರಾಮಲ್ಲಿ 2 ಬಳೆ ಮಾಡಿಕೊಡ್ತಾರೆ. ಅಥವಾ ನಿಮಗೆ 10 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೆ 5 ಗ್ರಾಮಲ್ಲಿ 2 ಬಳೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಹಾಗೆ ನೋಡಿ, ಇದು ಎಲ್ಲ ಬೇಬಿದು ಅಂದರೆ ಮಗುದು. ತುಂಬ ಚೆನ್ನಾಗೂ ಕಾಣಿಸುತ್ತೆ ಹಾಕೊಂಡಾಗ, ಮಕ್ಳಿಗೆ ಹಾಕಿದಾಗ. ಈ ರೀತಿಯೂ ಕೂಡ ನೀವು ಮಾಡಿಸ್ತೀನಿ ಅಂದರೆ ಅವ್ರ ಹತ್ರ ಒಳ್ಳೊಳ್ಳೆ ಡಿಸೈನ್ ಇದೆ. ಹಾಗೆ ಈ ರೀತಿ ಬಳೆ ಬೇಕಂದ್ರೂ ಅಷ್ಟೇ. ಅಂದರೆ ನೋಡಿ, ಇದು 25 ಗ್ರಾಮಲ್ಲೇ 2 ಬಳೆ ಮಾಡಿದ್ದಾರೆ. ತುಂಬ ಒಳ್ಳೆ ಡಿಸೈನು, ನೋಡೋದಕ್ಕೆ ತುಂಬ ಜಾಸ್ತಿ ಗ್ರಾಮ್ ಇದೆ ಅಂತಲೇ ಅನ್ನಿಸ್ತಾ ಇದೆ. ಹಾಗೆ ನೋಡಿ, ಈ ರೀತಿ ಸಿಂಗಲ್ ಬಳೆ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ಅಂದರೆ ಇದು ಕೂಡ ಅಷ್ಟೇ, ಇವಾಗ ತುಂಬ ಒಳ್ಳೆ ಫ್ಯಾಷನ್ ಇದೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅಂದರೆ ಕಮ್ಮಿ ಗ್ರಾಮಲ್ಲಿ ಬೇಕು ಅಂದರೂ ಕೂಡ ಆಗುತ್ತೆ. ಸಿಂಗಲ್ಲು ಕೂಡ ಮಾಡಿಸ್ಕೋಬೋದು, ಡಬಲ್ಲು ಕೂಡ ಮಾಡಿಸ್ಕೋಬೋದು. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ
1 ಗ್ರಾಮಲ್ಲಿ ಎಷ್ಟು ಗುಂಡ್ಗಳು ಬರುತ್ತೆ, ಅದು ಯಾವ ಸೈಜಲ್ಲಿರುತ್ತೆ, ಹಾಗೆ ಯಾವ ಥರ ಡಿಸೈನಲ್ಲಿ ಬರುತ್ತೆ, ಮತ್ತು ಅದು ಯಾವ ರೀತಿ ನೀವು ಪೋಣಿಸ್ಕೊಂಡ್ರೆ ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಫುಲ್ ಡೀಟೇಲು. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ 1 ಗ್ರಾಮ್ಗೆ 26 ಗುಂಡು ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ 32 ಗುಂಡು ಕೂಡ ಬರುತ್ತೆ. ಅದು ಯಾವ ಸೈಜಲ್ಲಿರುತ್ತೆ, ಅದು ಯಾವ ಥರ ಗುಂಡು, ಪ್ರತಿಯೊಂದನ್ನು ಕೂಡ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲೇ ಪ್ರತಿಯೊಂದು ಡಿಸೈನ್ಸ್ ಇದೆ, ಅಂದರೆ ಇನ್ನೂ ಕೂಡ ಡಿಸೈನ್ಸ್ ಇದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂಥೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಹೇಳೋಂಥ ಗ್ರಾಮು ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಲ್ವ, ಅಲ್ಲೇ ಟ್ಯಾಗಲ್ಲೇ ಕೂಡ ಇರುತ್ತೆ. ಅದನ್ನು ಹೋಗಿ ನೀವು ಸೇಮ್ ಗ್ರಾಮಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅವ್ರು ಮಾಡಿಕೊಡ್ತಾರೆ. ಅಥವಾ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂದರೂ ಕೂಡ ಅವ್ರು ಟ್ರೈ ಮಾಡಿ ಮಾಡಿಕೊಡ್ತಾರೆ. ಬಟ್ ನಿಮಗೆ ಚಿನ್ನ ಚೆನ್ನಾಗಿರೋದು ಬೇಕು, ಕಮ್ಮಿ ಗ್ರಾಮಲ್ಲಿ ಆಗಬೇಕು ಅಂದರೆ ಯಾವ ಅಂಗಡಿಲೂ ಕೂಡ ಮಾಡಿಕೊಡೋದಿಲ್ಲ. ನಾನು ಹೇಳೋಂಥ ಗ್ರಾಮಲ್ಲಿ ನಿಮಗೆ ಬೇಕು ಅಂದರೆ ನಿಜವಾಗ್ಲೂ ಮಾಡಿಕೊಡ್ತಾರೆ. ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಲ್ವ, ಅದೇ ಗ್ರಾಮಲ್ಲಿ ನೀವು ಕೇಳಿದ್ರೆ ಮಾಡಿಕೊಡ್ತಾರೆ ಅಂಥೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.